ಸ್ಟೆಂಟ್ ಹಾಕಿದ ನಂತರ ಮಾಮೂಲಿ ಲೈಫಿಗೆಲ್ಲ ಏನ್ ತೊಂದರೆ ಆಗೋದಿಲ್ಲ. ಅಂದ್ರೆ ಅದರಿಂದ ಏನ್ ತೊಂದರೆ ಆಗೋದಿಲ್ಲ. ಅದನ್ನ ಕರೆಕ್ಟಾಗಿ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡ್ರೆ ಯೂಶುವಲಿ ಸ್ಟೆಂಟ್ ಚೆನ್ನಾಗಿರ್ತದೆ. ಸೊ ಹಾರ್ಟಿನ ರಕ್ತನಾಳ ಮತ್ತೆ ಬ್ಲಾಕೇಜ್ ಆಗ್ದಲೆ ತರ ನೋಡ್ಕೊಳುತ್ತೆ. ಹಾಗೂ ಅವ್ರಿಗೆ ಎದೆನೋವು ಏನೂ ಬರೋದಿಲ್ಲ. ಕರೆಕ್ಟಾಗಿ ನಾರ್ಮಲ್ ಆಗಿ ಜೀವನ ನಡೆಸ್ತಾ ಹೋಗ್ಬೋದು. ಎಲ್ಲೋ ಒಂದು 100 ಜನಗಳಿಗೆ ಹಾಕಿದ್ರೆ ಒಬ್ರಿಂದ ಇಬ್ರಿಗೆ ಸ್ವಲ್ಪ ಸ್ಟೆಂಟ್ ರೀಬ್ಲಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ತರ ರೀಬ್ಲಾಕ್ ಆಗುವಂತ ಚಾನ್ಸಸ್ ಇನಿಷಿಯಲ್ ಪೀರಿಯಡ್ ಅಲ್ಲಿ, ಇನಿಷಿಯಲ್ 1 or 2 ಮಂತ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ಅವ್ರು ಸ್ವಲ್ಪ ಹುಷಾರಾಗಿರ್ಬೇಕು. ಮೆಡಿಸಿನ್ಸ್ ಎಲ್ಲ ಕರೆಕ್ಟ್ ಆಗಿ ತಗೋಬೇಕು. ಲೈಫ್ ಲಾಂಗ್ ಸ್ಟೆಂಟ್ ಇರೋ ತನಕ ಅವ್ರು ಕರೆಕ್ಟ್ ಆಗಿ ಮೆಡಿಸಿನ್ಸ್ ಲೈಫ್ ಲಾಂಗ್ ಆಸ್ ಲಾಂಗ್ ಆಸ್ ದ ಪೇಷಂಟ್ ಲೀವ್ಸ್ ದ ಪೇಷಂಟ್ ಕರೆಕ್ಟ್ ಆಗಿ ಅವ್ರ ಜೀವನ ಪರ್ಯಂತ ಕರೆಕ್ಟ್ ಆಗಿ ಮೆಡಿಸಿನ್ಸ್ ತಗೊಂಡಿದ್ರೆ ಯೂಶುವಲಿ ಏನ್ ಸ್ಟೆಂಟ್ ಇಂದ ತೊಂದರೆ ಆಗೋದಿಲ್ಲ. ಮತ್ತೆ ಸ್ಟೆಂಟ್ ಹಾಕಿದಾಗ ಸ್ಟೆಂಟ್ ಇಂದ ಏನಾದ್ರೂ ಸಿಂಪ್ಟಮ್ಸ್ ಬರುತ್ತಾ ಅಂತ ಕೆಲವರು ಕೇಳ್ತಾರೆ. ಯೂಶುವಲಿ ಏನು ಸಿಂಪ್ಟಮ್ಸ್ ಬರೋದಿಲ್ಲ. ಕೆಲವರಿಗೆ ಸ್ಟೆಂಟ್ ಹಾಕಿದ ಸ್ವಲ್ಪ ದಿನ ಅಂದ್ರೆ 1 or 2 ಡೇಸ್ ಸ್ಟೆಂಟ್ ಹಾಕಿದ್ದದ ಇದರಿಂದ ಸ್ವಲ್ಪ ಸ್ಟ್ರೆಚ್ ಪೈನ್ ಅಂತ ಹೇಳ್ತೀವಿ. ಕೆಲವರಿಗೆ ಸ್ವಲ್ಪ ಏನೋ ಒಂಥರ ಟಿಪಿಕಲ್ ಚೆಸ್ಟ್ ಪೈನ್ ಇರಬಹುದು ಕೆಲವರಿಗೆ. ಮತ್ತೆ ಇನ್ನೊಂದು ನಾವು ಕೊಡುವಂತ ಮೆಡಿಸಿನ್ಸ್ ಇಂದ ಕೆಲವರಿಗೆ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗ್ಬೋದು. ಮತ್ತೆ ಕೆಲವರಿಗೆ ಸ್ವಲ್ಪ ಟಿಕಾಗ್ರಿಲಾರ್ ಅಂತ ಒಂದು ಮಾತ್ರೆ ಕೊಡ್ತೀವಿ ಬ್ಲಡ್ ಥಿನ್ನರ್. ಅದರಿಂದ ಸ್ವಲ್ಪ ಉಸಿರಾಟ್ಲಿಕ್ಕೆ ತೊಂದರೆ ಆದಂಗ ಆಗ್ಬೋದು. ಬಟ್ ಇದೆಲ್ಲ ಟ್ರಾನ್ಸಿಯೆಂಟ್ ಆಗಿರುತ್ತೆ. ಎವೆನ್ಚುಯಲಿ ನೀವು ಮೆಡಿಸಿನ್ಸ್ ಆಗಿ ಕಂಟಿನ್ಯೂ ಮಾಡಿ ಅಥವಾ ಒಂದು ಗ್ಯಾಸ್ಟ್ರಿಕ್ ಸ್ವಲ್ಪ ದಿನ ಟ್ಯಾಬ್ಲೆಟ್ಸ್ ಕೊಟ್ರೆ ಆ ಸಿಂಪ್ಟಮ್ಸ್ ಎಲ್ಲ ಸಬ್ಸೈಡ್ ಆಗ್ತದೆ.